ಬೇಗ ಬನ್ನಿ, ಬೇಗ ಸರಪಳಿ ಹಾಕಿ. ಆಯ್ತು ಸರ್, ಕಟ್ತಾ ಇದ್ದೇವೆ. ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಪಲ್ಲವಿ ಪಯಣ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದು ರೌಡಿ ರಂಗನಿಗೆ ಅರ್ಪಿತವಾದ ವಿಶೇಷ ಸಂಚಿಕೆಯ 4ನೇ ಎಪಿಸೋಡ್. ಇಂದಿನ ಎಪಿಸೋಡನ್ನು ಕೂಡ ಆನೆ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ಶುರು ಮಾಡೋಣ. ಆನೆಯ ಸೊಂಡಿಲು ಸುಮಾರು 40,000ಕ್ಕೂ ಹೆಚ್ಚು ಸ್ನಾಯುಗಳಿಂದ ಕೂಡಿದೆ ಹಾಗೂ ಆನೆಯ ಸೊಂಡಿಲು ತುಂಬ ಬಲಿಷ್ಠ ಕೂಡ. ಆನೆಗಳು ಸ್ವಯಂ ಗುರುತಿಸುವ ಶಕ್ತಿಯನ್ನು ಹೊಂದಿವೆ. ಅಂದರೆ ಆನೆಗಳು ಕನ್ನಡಿಯಲ್ಲಿ ತಮ್ಮನ್ನೇ ಗುರುತಿಸಬಲ್ಲ ಕೆಲವು ಪ್ರಾಣಿಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಈ ಫ್ಯಾಕ್ಟ್ಗಳೊಂದಿಗೆ ಸರಣಿಯನ್ನು ಮುಂದುವರಿಸೋಣ. ಹಿಂದಿನ ಎಪಿಸೋಡ್ನಲ್ಲಿ ನಾವು ರೌಡಿ ರಂಗನನ್ನು ಸೆರೆ ಹಿಡಿಯೋಕೆ ಕಾರಣವೇನು, ರೌಡಿ ರಂಗನ ಸೆರೆ ಹಿಡಿಯುವ ಕಾರ್ಯಾಚರಣೆ ಹೇಗಿತ್ತು, ಅದರಲ್ಲಿ ಭಾಗವಹಿಸಿದ್ದ ಇತರ ಆನೆಗಳು ಯಾವುವು ಅಂತ ಡೀಟೇಲ್ ಆಗಿ ನೋಡಿದ್ದೇವೆ. ಇಂದಿನ ಈ ಹೊಸ ವಿಡಿಯೋದಲ್ಲಿ ನಾವು ರೌಡಿ ರಂಗನನ್ನು ಸೆರೆ ಹಿಡಿದ ಬಳಿಕ ಏನೆಲ್ಲ ಆಯಿತು, ಅವನಿಗೆ ಯಾವೆಲ್ಲ ಸ್ಥಳಗಳಲ್ಲಿ ತರಬೇತಿ ನೀಡಲಾಯಿತು, ರೌಡಿ ರಂಗನನ್ನು ನೋಡಿಕೊಂಡ ಮಾವುತ ಯಾರು, ರೌಡಿ ರಂಗನನ್ನು ಬನ್ನರ್ಘಟ್ಟದಿಂದ ಮತ್ತಿಗೋಡು ಶಿಬಿರಕ್ಕೆ ಸ್ಥಳಾಂತರಿಸಲು ಕಾರಣವೇನು ಅನ್ನೋ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಬನ್ನಿ, ಮತ್ಯಾಕೆ ತಡ, ಇಂದಿನ ಈ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ. ವನರಾಜನ ವರ್ಸಸ್ ರೌಡಿ ರಂಗ, ಕಾಡಾನೆ ಮತ್ತು ಸಾಕಾನೆಯ ನೇರ ಮುಖಾಮುಖಿ. ಸ್ನೇಹಿತರೆ, ರೌಡಿ ರಂಗನ ಸಾಹಸಗಳು ಕೇವಲ ಕಾಡಿಗೆ ಸೀಮಿತವಾಗಿರಲಿಲ್ಲ. ಒಮ್ಮೆ ಈತ ಬನ್ನರ್ಘಟ್ಟದ ಜೈವಿಕ ಉದ್ಯಾನವನದ ಒಳಗೆ ನುಗ್ಗಿ ಅಲ್ಲಿದ್ದ ಸಾಕಾನೆಗಳಿಗೂ ಸವಾಲು ಹಾಕಿದ್ದ. ಆ ಘಟನೆ ನಡೆದಿದ್ದು ಒಂದು ಭಾನುವಾರ ಮಧ್ಯಾಹ್ನ. ಸುಮಾರು 35 ವರ್ಷದ ಈ ಕಾಡಾನೆ ರಂಗ ಶನಿವಾರ ರಾತ್ರಿಯೇ ಪಾರ್ಕ್ ವ್ಯಾಪ್ತಿಗೆ ಲಗ್ಗೆ ಇಟ್ಟಿದ್ದ. ಮರುದಿನ ಮಧ್ಯಾಹ್ನ ಸಫಾರಿ ವಲಯದಲ್ಲಿದ್ದ ಸಾಕಾನೆ ವನರಾಜನ ಮೇಲೆ ರಂಗ ಏಕಾಏಕಿ ದಾಳಿ ಮಾಡಿದ. ವಿಶೇಷವೆಂದರೆ ಆ ಸಮಯದಲ್ಲಿ ವನರಾಜ ಕೂಡ ಮದದಲ್ಲಿದ್ದ. ಇಬ್ಬರು ಮದವೇರಿದ ಗಂಡಾನೆಗಳು ಮುಖಾಮುಖಿಯಾದಾಗ ಅಲ್ಲಿ ಯುದ್ಧವೇ ನಡೆಯಿತು. ಈ ಘಟನೆ ಅಂದಿನ ಸಮಯದಲ್ಲಿ ಭಾರೀ ವೈರಲ್ ಆಗಿತ್ತು. ಎರಡರ ನಡುವೆ ನಡೆದ ಕಾಳಗ ತೀವ್ರವಾಗಿತ್ತು. ಎರಡು ಗಂಡಾನೆಗಳು, ಅದರಲ್ಲೂ ಮದವೇರಿದ ಕಾಡಾನೆ ರೌಡಿ ರಂಗ ವನರಾಜನ ಮೇಲೆ ತೀವ್ರವಾಗಿ ದಾಳಿ ಮಾಡಿತು. ರಂಗನ ತೀವ್ರ ದಾಳಿಯಿಂದ ವನರಾಜನ ಬಲಗಾಲಿಗೆ ಪೆಟ್ಟಾಗಿತ್ತು ಹಾಗೂ ಸೊಂಡಲಿಗೂ ಗಾಯಗಳಾಗಿದ್ದವು. ಈ ಸಮಯದಲ್ಲಿ ಉದ್ಯಾನವನದ ಸಿಬ್ಬಂದಿ ತಕ್ಷಣವೇ ಎಚ್ಚೆತ್ತು ಕಾರ್ಯಾಚರಣೆಗೆ ಇಳಿದರು. ಕಾರ್ಯಾಚರಣೆ ನಡೆಸಿ ರಂಗನನ್ನು ಸಫಾರಿ ವಲಯದಿಂದ ಕಾಡಿಗೆ ಓಡಿಸಿದರು. ಅಷ್ಟೇ ಅಲ್ಲ, ಪ್ರವಾಸಿಗರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು 6 ಜನ ರೇಂಜರ್ಗಳನ್ನು ಅಂದು ರಾತ್ರಿ ಪಹರೆಗೆ ನಿಯೋಜಿಸಲಾಗಿತ್ತು. ಅಂತಿಮವಾಗಿ ಸಂಘರ್ಷ ತಪ್ಪಿಸಲು ಗಾಯಗೊಂಡಿದ್ದ ವನರಾಜನನ್ನು ಹರ್ಬಿವೋರ್ ಸಫಾರಿ ವಲಯಕ್ಕೆ ಸ್ಥಳಾಂತರಿಸಬೇಕಾಯಿತು. ಈ ಘಟನೆ ಬಳಿಕ ಮಾತನಾಡಿದ್ದ ಬನ್ನರ್ಘಟ್ಟದ ಅಧಿಕಾರಿ ಸಂತೋಷ್ ಕುಮಾರ್ ಅವರ ಪ್ರಕಾರ ರಂಗನ ಧೈರ್ಯ ಎಷ್ಟಿತ್ತು ಅಂದರೆ ಸಫಾರಿ ಏರಿಯಾದ ಬೇಲಿಗಳನ್ನು ಲೆಕ್ಕಿಸದೆ ಸಾಕಾನೆಗಳನ್ನು ಎದುರಿಸುತ್ತಿದ್ದ. ಈ ಘಟನೆ ಬಳಿಕ ಮಾತನಾಡಿದ್ದ ಬನ್ನರ್ಘಟ್ಟದ ಅಧಿಕಾರಿ ಸಂತೋಷ್ ಕುಮಾರ್ ಅವರ ಪ್ರಕಾರ ರಂಗನ ಧೈರ್ಯ ಎಷ್ಟಿತ್ತು ಅಂದರೆ ಸಫಾರಿ ಏರಿಯಾದ ಬೇಲಿಗಳನ್ನು ಲೆಕ್ಕಿಸದೆ ಒಳನುಗ್ಗಿ ಸಾಕಾನೆಗಳನ್ನು ಎದುರಿಸುತ್ತಿದ್ದ. ಇದು ಕೇವಲ ಪ್ರಾಣಿಗಳ ಕಾಳಗವಾಗಿರಲಿಲ್ಲ, ಅದು ಬನ್ನರ್ಘಟ್ಟದ ಮಣ್ಣಿನ ಮೇಲೆ ಅಧಿಕಾರಕ್ಕಾಗಿ ನಡೆದ ಹೋರಾಟವಾಗಿತ್ತು. ಬನ್ನರ್ಘಟ್ಟದ ಅಘೋಷಿತ ಚಕ್ರವರ್ತಿ ವನರಾಜ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಾವು ವನರಾಜನ ಬಗ್ಗೆ ಹೇಳಲೇಬೇಕು. ಬನ್ನರ್ಘಟ್ಟದ ದಟ್ಟ ಅರಣ್ಯದಲ್ಲಿ ರೌಡಿ ರಂಗನ ಹೆಸರು ಎಷ್ಟು ಪ್ರಖ್ಯಾತವೋ ಅಷ್ಟೇ ಗತ್ತಿನಿಂದ ಮೆರೆದ ಮತ್ತೊಂದು ಸಲಗ ಅಂದರೆ ಅದು ವನರಾಜ. ಹೆಸರಿಗೆ ತಕ್ಕಂತೆ ಇವನು ಅಕ್ಷರಶಃ ಈ ಕಾಡಿನ ರಾಜನಾಗಿದ್ದ. ವನರಾಜ ಕರ್ನಾಟಕದ ಬನ್ನರ್ಘಟ್ಟ ಜೈವಿಕ ಉದ್ಯಾನದಲ್ಲಿರುವ ಪ್ರಸಿದ್ಧ ಮತ್ತು ಬಲಿಷ್ಠ ಗಂಡು ಏಷ್ಯನ್ ಆನೆ. ಇದು ರೌಡಿ ರಂಗನಂತಹ ಪ್ರಬಲ ಆನೆಗಳ ಜೊತೆ ಸೆಣಸಾಟ ನಡೆಸಿದ ಉದಾಹರಣೆಗಳಿವೆ. ಸುಂದರ ದಂತಗಳನ್ನು ಹೊಂದಿರುವ ಶಕ್ತಿಶಾಲಿ ಕುಮ್ಕಿ ಆನೆಯಾಗಿದೆ.
ಅಪ್ರತಿಮ ಶಕ್ತಿ ಮತ್ತು ಕೆಚ್ಚೆದೆಯ ಸ್ವಭಾವಕ್ಕೆ ವನರಾಜ ಸಾಕ್ಷಿಯಾಗಿದ್ದ. ವನರಾಜ ಕೇವಲ ಒಂದು ಕಾಡಾನೆ ಮಾತ್ರವಲ್ಲ, ಅವನು ರೌಡಿ ರಂಗನ ಅತಿ ದೊಡ್ಡ ಎದುರಾಳಿಯಾಗಿದ್ದ. ಬನ್ನರ್ಘಟ್ಟದ ಕಾಡಿನ ಗಡಿ ಮತ್ತು ಆಹಾರಕ್ಕಾಗಿ ಈ ಇಬ್ಬರು ದೈತ್ಯರ ನಡುವೆ ಆಗಾಗ ಭೀಕರ ಕಾಳಗ ನಡೆಯುತ್ತಿತ್ತು. ವನರಾಜ ತನ್ನ ದೈತ್ಯ ಶರೀರ ಮತ್ತು ಬಲವಾದ ದಂತಗಳಿಂದ ರಂಗನಿಗೆ ಸವಾಲು ಹಾಕುತ್ತಿದ್ದ. ರೌಡಿ ರಂಗನಿಗೆ ಸರಿಸಮನಾಗಿ ನಿಲ್ಲುತ್ತಿದ್ದ ಮತ್ತು ಅಭಿಮನ್ಯುವಿಗಿಂತ ಬಲಶಾಲಿ ಅಂತ ಪರಿಗಣಿಸಲ್ಪಟ್ಟಿರುವ ಧೈರ್ಯಶಾಲಿ ಆನೆ. ಸ್ನೇಹಿತರೆ, 2016ರಲ್ಲಿ ಸೆರೆಯಾದ ನಂತರ ರಂಗನನ್ನು ಬನ್ನರ್ಘಟ್ಟದ ಆನೆ ಶಿಬಿರದ ಕ್ರಾಲ್ ಅಂದರೆ ಮರದ ಬೋನಿನಲ್ಲಿ ಇಡಲಾಗುತ್ತದೆ. ಸಾಮಾನ್ಯವಾಗಿ ಕಾಡಾನೆಗಳನ್ನು ಸೆರೆ ಹಿಡಿದ ಬಳಿಕ ಅವುಗಳನ್ನು ಈ ರೀತಿ ಮರದ ಬೋನಿನಲ್ಲಿ ಇಡಲಾಗುತ್ತೆ. ಯಾಕಂದರೆ ಅವುಗಳಿಗೆ ಮನುಷ್ಯರ ಸಹವಾಸ ಇರಲ್ಲ, ಅವನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟವಾಗುತ್ತದೆ. ಹೀಗಾಗಿ ಮೊದಲು ಆನೆಗಳನ್ನು ಮರದ ಬೋನಿನಲ್ಲಿ ಇಟ್ಟು ನಿಧಾನವಾಗಿ ತರಬೇತಿ ನೀಡಲಾಗುತ್ತದೆ. ಅದೇ ರೀತಿ ರೌಡಿ ರಂಗನನ್ನು ಕೂಡ ಸೆರೆ ಹಿಡಿದ ಬಳಿಕ ಬನ್ನರ್ಘಟ್ಟದ ಶಿಬಿರದಲ್ಲಿರುವ ಮರದ ಬೋನ್ನಲ್ಲಿ ಇಡಲಾಗಿತ್ತು. ಅಷ್ಟು ದಿನ ಕಾಡಿನ ರಾಜನಾಗಿದ್ದ ರಂಗನನ್ನು ಪಳಗಿಸುವುದು ಅಸಾಧ್ಯವಾದ ಕೆಲಸವಾಗಿತ್ತು. ಇಷ್ಟು ದಿನ ಯಾವುದೇ ಬೌಂಡ್ರಿಗಳಿಲ್ಲದೆ ಮನ ಬಂದಂತೆ ಕಾಡಿನಲ್ಲಿ ತಿರುಗುತ್ತಿದ್ದ ರಂಗ ಈಗ ತನಗೆ ಮೀಸಲಾದ ಚಿಕ್ಕ ಮರದ ಬೋನಿನಲ್ಲಿ ಇರಬೇಕಾಗಿದೆ. ಇಲ್ಲಿ ಅವನಿಗೆ ಎಲ್ಲವೂ ಹೊಸದು. ಬನ್ನಿ, ರಂಗ ಹೇಗೆ ಕಾಡಾನೆಯಿಂದ ತರಬೇತಿ ಪಡೆದ ಆನೆಯಾಯಿತು ಅಂತ ನೋಡೋಣ. ಬನ್ನರ್ಘಟ್ಟದಲ್ಲಿ ಪಳಗಿದ ರಂಗ, ಮಾವುತ ಹಾಗೂ ಕಾವಾಡಿಗಳ ಪಾತ್ರ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಅಷ್ಟು ದಿನ ಕಾಡಿನ ರಾಜನಾಗಿದ್ದ ರಂಗನನ್ನು ಪಳಗಿಸುವುದು ಅಸಾಧ್ಯ ಕೆಲಸವಾಗಿತ್ತು. ಆದರೆ ಕಾಡಾನೆಗಳನ್ನು ಪಳಗಿಸುವುದರಲ್ಲಿ ದಶಕಗಳ ಅನುಭವವಿದ್ದ ಮಾವುತರು ಮತ್ತು ಕಾವಾಡಿಗಳು ಈ ಜವಾಬ್ದಾರಿಯನ್ನು ಹೊತ್ತರು. ಬನ್ನರ್ಘಟ್ಟದ ಅನುಭವಿ ಮಾವುತರಾದ ದೊಡ್ಡಪ್ಪ ಮತ್ತು ಕಾವಾಡಿಗಳು ರಂಗನ ಮನಸ್ಸನ್ನು ಗೆಲ್ಲುವ ಕೆಲಸ ಮಾಡಿದರು. ಆರಂಭದಲ್ಲಿ ರಂಗ ಯಾರನ್ನು ಹತ್ತಿರ ಬಿಟ್ಟುಕೊಳ್ಳುತ್ತಿರಲಿಲ್ಲ, ಮರದ ಕಂಬಗಳನ್ನೇ ಮುರಿಯಲು ಯತ್ನಿಸುತ್ತಿದ್ದ. ಆದರೆ ಇತ್ತ ಮಾವುತರು ತಮ್ಮ ಛಲ ಬಿಡದೆ ರಂಗನಿಗೆ ತರಬೇತಿ ನೀಡೋಕೆ ಮುಂದಾಗಿದ್ದರು. ಮಾವುತರು ರಂಗನಿಗೆ ಪ್ರಿಯವಾದ ಕಬ್ಬು, ಬೆಲ್ಲ ಮತ್ತು ರಾಗಿ ಮುದ್ದೆಯನ್ನು ನೀಡುತ್ತಾ ಅವನ ಜೊತೆ ಮಾತನಾಡಲು ಶುರು ಮಾಡಿದರು. ಅವನಿಗೆ ಹಂತ ಹಂತವಾಗಿ ಮನುಷ್ಯರ ಭಾಷೆ ಮತ್ತು ಸನ್ನೆಗಳನ್ನು ಕಲಿಸಲಾಯಿತು. ಕ್ರಾಲ್ ಒಳಗೆ ರಂಗನನ್ನು ಪಳಗಿಸಿದ ರೀತಿ ನಿಜಕ್ಕೂ ಅದ್ಭುತವಾಗಿತ್ತು. ಕ್ರಮೇಣ ರಂಗ ತನ್ನ ಹೆಸರನ್ನು ಗುರುತಿಸಿ ಪ್ರತಿಕ್ರಿಯಿಸಲು ಶುರು ಮಾಡಿದ. ಮತ್ತಿಗೋಡು ಶಿಬಿರಕ್ಕೆ ಸ್ಥಳಾಂತರಕ್ಕೆ ಕಾರಣವೇನು? ಸ್ನೇಹಿತರೆ, ಆರಂಭದಲ್ಲಿ ರಂಗನನ್ನು ಬನ್ನರ್ಘಟ್ಟದಲ್ಲಿ ಪಳಗಿಸಲಾಗಿತ್ತು. ನಂತರ ಅವನನ್ನು ನಾಗರಹೊಳೆ ಅರಣ್ಯ ವ್ಯಾಪ್ತಿಯ ಮತ್ತಿಗೋಡು ಆನೆ ಶಿಬಿರಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಲಾಯಿತು. ಇದಕ್ಕೆ ಮುಖ್ಯ 2 ಕಾರಣಗಳಿದ್ದವು: ಜಾಗದ ಕೊರತೆ ಮತ್ತು ಸುರಕ್ಷತೆ. ಸ್ನೇಹಿತರೆ, ಬನ್ನರ್ಘಟ್ಟ ನಗರಕ್ಕೆ ತುಂಬ ಹತ್ತಿರವಿದೆ. ಹಾಗೆ ಬನ್ನರ್ಘಟ್ಟಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇದು ರಂಗನಂತಹ ಬಲಿಷ್ಠ ಆನೆಗೂ ಮುಕ್ತವಾಗಿ ವಿಹರಿಸಲು ಅಡಚಣೆಯಾಗುತ್ತಿತ್ತು. ಅಲ್ಲದೆ ಮೊದಲೇ ರಂಗ ಬನ್ನರ್ಘಟ್ಟದ ವನರಾಜ ಜೊತೆ ಸಂಘರ್ಷದ ಇತಿಹಾಸ ಹೊಂದಿದ್ದ. ರಂಗ ಬನ್ನರ್ಘಟ್ಟದಲ್ಲೇ ಇದ್ದರೆ ವನರಾಜ ಮತ್ತು ಇತರ ಆನೆಗಳೊಂದಿಗೆ ಮತ್ತೆ ಸಂಘರ್ಷವಾಗುವ ಸಾಧ್ಯತೆ ಇತ್ತು. ಶಿಸ್ತಿನ ತರಬೇತಿ. ಮತ್ತಿಗೋಡು ಶಿಬಿರವು ಆನೆಗಳ ಶಾಲೆ ಇದ್ದಂತೆ. ಅಲ್ಲಿ ಅತ್ಯುತ್ತಮ ತರಬೇತಿ ಸೌಲಭ್ಯಗಳಿವೆ. ರಂಗನನ್ನು ಒಬ್ಬ ಶಿಸ್ತಿನ ಕುಮ್ಕಿ ಆನೆಯನ್ನಾಗಿ ರೂಪಿಸುವುದು ಅರಣ್ಯ ಇಲಾಖೆಯ ಉದ್ದೇಶವಾಗಿತ್ತು. ನಾಗರಹೊಳೆ ಅರಣ್ಯದ ವಾತಾವರಣವು ಅವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪೂರಕವಾಗಿತ್ತು. ಈ 2 ಕಾರಣಗಳಿಂದ ರಂಗ ಮತ್ತಿಗೋಡು ಶಿಬಿರಕ್ಕೆ ಸ್ಥಳಾಂತರಿಸಗೊಳ್ಳಬೇಕಾಯಿತು. ಮತ್ತಿಗೋಡು ಶಿಬಿರದಲ್ಲಿ ರಂಗನ ರೂಪಾಂತರ. ಕುಮ್ಕಿ ಆನೆಯಾಗಿ ಸಿದ್ಧವಾಗುತ್ತಿರುವ ರಂಗ. ಸ್ನೇಹಿತರೆ, ಬನ್ನರ್ಘಟ್ಟದಿಂದ ಮತ್ತಿಗೋಡು ಶಿಬಿರಕ್ಕೆ ಬಂದ ಮೇಲೆ ರಂಗ ಪೂರ್ತಿ ಬದಲಾಗಿ ಹೋದ. ಮತ್ತಿಗೋಡು ಶಿಬಿರದಲ್ಲಿ ಅವನಿಗೆ ಸರಿಯಾದ ತರಬೇತಿ ಸಿಕ್ಕಿತು. ರಂಗ ಯಾವ ರೀತಿ ತರಬೇತಿ ಪಡೆದಿದ್ದ ಅಂದರೆ, ಅವನು ಒಬ್ಬ ನಿಷ್ಠಾವಂತ ಸಾಕಾನೆಯಾಗಿ ಟ್ರೈನ್ ಆದ. ಮಾವುತರು ನೀಡುವ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸಲು ಶುರು ಮಾಡಿದ.
ಇತರ ಕಾಡಾನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಭಾಗವಹಿಸುವಷ್ಟು ಅವನು ಶಿಸ್ತನ್ನು ಮೈಗೂಡಿಸಿಕೊಂಡಿದ್ದ. ಕಾಡಿನಲ್ಲಿ ರೌಡಿಯಾಗಿದ್ದ ರಂಗ ಶಿಬಿರದಲ್ಲಿ ಒಬ್ಬ ಗಂಭೀರ ಮತ್ತು ಸಭ್ಯ ಆನೆಯಾಗಿ ರೂಪಾಂತರಗೊಂಡಿದ್ದ. ಅವನ ಬುದ್ಧಿವಂತಿಕೆ ಎಷ್ಟು ಚೂಪಾಗಿತ್ತೆಂದರೆ ಅವನಿಗೆ ಹೇಳಿಕೊಟ್ಟ ಕೆಲಸಗಳನ್ನು ಅತಿ ವೇಗವಾಗಿ ಕಲಿಯುತ್ತಿದ್ದ. ಅರಣ್ಯ ಇಲಾಖೆಯ ಹೆಮ್ಮೆಯ ಆನೆಗಳಲ್ಲಿ ರಂಗನು ಒಬ್ಬನಾದ. ಸ್ನೇಹಿತರೆ, ಒಂದು ಕಾಡಾನೆ, ಅದರಲ್ಲೂ ಒಂಟಿ ಸಲಗ ಒಂದು ಕುಮ್ಕಿ ಆನೆಯಾಗೋ ಜರ್ನಿ ಅಷ್ಟು ಈಸಿ ಅಲ್ಲ. ಅದು ತನ್ನ ಹಳೆಯ ಜೀವನವನ್ನೇ ಮರೆತು ಹೊಸದಾದ ಜೀವನವನ್ನು ಶುರು ಮಾಡಿದ ಹಾಗೆ. ಯಾರಿಗೂ ಬಗ್ಗದ ಆನೆ ಈಗ ಮಾವು ಥರ ಮಾತು ಕೇಳಬೇಕು. ಅವರು ನೀಡಿದಾಗ ಊಟ ಮಾಡಬೇಕು. ಅವರು ಹೇಳಿದ ಹಾಗೆ ಕೇಳಬೇಕು. ರಂಗ ಇದನ್ನೆಲ್ಲ ಶಿಸ್ತಿನಿಂದ ಪಾಲಿಸಿ ಒಳ್ಳೆಯ ಕುಮ್ಕಿ ಆನೆ ಅಂತ ಕರೆಸಿಕೊಂಡಿದ್ದ. ವನರಾಜ ಜೊತೆಗಿನ ಆ ಕೆಚ್ಚೆದೆಯ ಕಾಳಗದಿಂದ ಹಿಡಿದು ಮತ್ತಿಗೋಡು ಶಿಬಿರದ ಶಿಸ್ತಿನ ಬದುಕಿನವರೆಗೂ ರಂಗನ ಜೀವನ ಒಂದು ರೋಚಕದ ಕತೆ ಅಂತಾನೆ ಹೇಳಬಹುದು. ರೌಡಿ ರಂಗ ಸತ್ತಿರಬಹುದು, ಆದರೆ ಬನ್ನರ್ಘಟ್ಟದ ಕಾಡುಗಳಲ್ಲಿ ಮತ್ತು ಮತ್ತಿಗೋಡು ಶಿಬಿರದ ಮಣ್ಣು ಇಂದಿಗೂ ಅವನ ಹೆಜ್ಜೆ ಗುರುತುಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿವೆ. ಮುಂದಿನ ವಿಡಿಯೋದಲ್ಲಿ ರೌಡಿ ರಂಗನ ಕುರಿತು ಇನ್ನು ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ಇಡುತ್ತೀನಿ. ರಂಗನ ಈ ಸರಣಿ ನಿಮಗೆ ಇಷ್ಟವಾದರೆ ನಮ್ಮನ್ನು ಬೆಂಬಲಿಸಿ. ಕಾಡು ಪ್ರಾಣಿಗಳ ಮೇಲಿನ ಪ್ರೀತಿ ಹೀಗೆಯೇ ಇರಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.